ನಮಸ್ಕಾರ. ದ ರೈಸ್ ಆಫ್ ಸತೀಶ ಇದನ್ನು ಹೇಳಬೇಕು. ಯಾಕಂದರೆ ಸತೀಶ್ ಅವರ ಜೀವನದ ಪಯಣ ತುಂಬ ಏರಿಳಿತಗಳಿಂದ ಹಾಗೆಯೇ ಸ್ಫೂರ್ತಿದಾಯಕವಾದಂಥ ಕತೆ. ಒಂದು ಹಳ್ಳಿ, ಮಂಡ್ಯ ಜಿಲ್ಲೆಯಲ್ಲಿ ಬರುವಂತಹ ಒಂದು ಹಳ್ಳಿ. ಅಲ್ಲಿ ತಮ್ಮದೇ ಆದ ರೀತಿಯಲ್ಲಿದ್ದಂತಹ ಒಬ್ಬ ಯುವಕ ಏನಾದರೂ ಮಾಡಬೇಕು ಅಂತ ಹೇಳಿ ಊರಿಂದ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ಇಳಿದು ಹೋಗ್ತಾರೆ. ಅವ್ರು ಇಳಿದಂಥ ಜಾಗ ಗೋಪಾಲ್ ಥಿಯೇಟ್ರು. ಸೊ ಅಲ್ಲೇ ಇಳಿದು ಒಂದೆರಡು ದಿನ ಅನ್ನೋಕ್ಕಿಂತ ಅಲ್ಲಿ ಉಳಿತಾರೆ. ಏನಾದ್ರು ಬೇಕಲ್ಲ ಹೊಟ್ಟೆಗೆ, ಅದಕ್ಕೆ ಅವರು ಥಿಯೇಟ್ರಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಥಿಯೇಟ್ರಲ್ಲಿ ಟಿಕೆಟ್ ಹರಿತಾರೆ, ಆಮೇಲೆ ಬ್ಯಾಟ್ರಿ ಬಿಡ್ತಾರೆ. ಅಂದರೆ ಒಳಗಡೆ ಪ್ರೇಕ್ಷಕರನ್ನು ಕಳಿಸುವಂಥ ಅಥವಾ ಅವ್ರಿಗೆ ಸೀಟ್ ತೋರಿಸುವಂಥ ಕೆಲಸ ಮಾಡ್ತಾರೆ. ಇಂಟರ್ವಲ್ ಮಟ್ಟ ಅಲ್ಲಿ ಇಂಟರ್ವಲ್ ಬಂದಾಗ ಚಹಾ ಕೊಡುವಂಥದ್ದು ಅಥವಾ ಸ್ನ್ಯಾಕ್ಸ್ ಕೊಡುವಂಥದ್ದು, ಈ ಥರದ್ದೆಲ್ಲ ಕೆಲಸ ಮಾಡ್ತಾರೆ. ಥಿಯೇಟರ್ ಮ್ಯಾನೇಜರ್ ಇವು ಇದ್ದಾರೆ ಅವರು. ಸೊ ಅವರು ಇವರಿಗೆ ಎಷ್ಟು ಬೇಕಷ್ಟು ಟಾರ್ಚರ್ ಕೊಡ್ತಾನೆ ಇರ್ತಾರೆ. ಸೊ ಈ ಎಲ್ಲ ಬೆಳವಣಿಗೆಯ ನಡುವೆ ಸತೀಶ್ ಅವ್ರು ಏನು ಮಾಡ್ತಾರೆ, ಒಂದಿನ ಏನೋ ಅವ್ರ ತಾಯಿ ನೆನಪಾಕ್ತಾರೆ ಅಥವಾ ಅವ್ವ ನೆನಪಾಕ್ತಾರೆ. ಊರಿಗೆ ಹೋಗಬೇಕು ಅನಿಸುತ್ತೆ. ಅಷ್ಟೊತ್ತಿಗೆ ಸುತ್ತಮುತ್ತ ಸಿನಿಮಾ ಬರ್ತಿರುತ್ತೆ. ಅದನ್ನು ನೋಡ್ತಾರೆ. ಕಣ್ಣುಗಳಲ್ಲಿ ನೀರು ಹರಿತಾನೆ ಇರುತ್ತೆ. ಅಷ್ಟು ಎಮೋಷ್ನಲ್ ಆಗಿ ಆ ಸಿನಿಮಾ ನೋಡ್ತಾರೆ. ಏನಾರು ಮಾಡಬೇಕು ಅನ್ನೋ ಹೊತ್ತಿಗೆ ನಾಟಕಗಳ ಮೊರೆ ಹೋಗ್ತಾರೆ. ನಾಟಕಗಳನ್ನು ಮಾಡ್ತಾರೆ. ಅಲ್ಲಿಂದ ನೀನಾಸಂ ಹೋಗ್ತಾರೆ. ಸೊ ಅಲ್ಲಿ ಅಭಿನಯದ ಆಳ ಆಗಲ ಎಲ್ಲವನ್ನು ತಿಳ್ಕೊಂಡು ವಾಪಸ್ ಬರ್ತಾರೆ. ಬಂದು ಮತ್ತೆ ಏನಪ್ಪ ಅಂದರೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಸಣ್ಣ ಪುಟ್ಟ ಪಾತ್ರ ಮಾಡ್ತಾರೆ. ಅಷ್ಟೊತ್ತಿಗೆ ಒಂದು ಚಿತ್ರ ಸಿಗುತ್ತೆ, ಇವರು ಹುಡ್ಕೊಂಡು ಬರುತ್ತೆ. ಅದು ಲೂಸಿಯಾ, ಪವನ್ ಕುಮಾರ್ ನಿರ್ದೇಶನದ ಚಿತ್ರ. ಈ ಚಿತ್ರ ಇವರಿಗೆ ಬೇರೆ ಲೇಯದ ಒಂದು ಪಟ್ಟ ತಂದು ಕೊಡುತ್ತೆ, ಹೀರೋ ಅನ್ನುವಂಥ ಪಟ್ಟ ತಂದು ಕೊಡುತ್ತೆ. ಸೊ ಅಲ್ಲಿಂದ ಮತ್ತೊಂದು ಜರ್ನಿ. ಸೊ ಈ ಥರದ ಜರ್ನಿ ಮಾಡಿದಂಥ ಸತೀಶ್ ಅವರು ತಾವು ಕೆಲಸ ಮಾಡಿದಂಥ ಗೋಪಾಲ್ ಥಿಯೇಟ್ರಿಗೆ ಹೋಗ್ತಾರೆ. ಈಗ ಅಲ್ಲಿ ಹೋಗಿ ತಮ್ಮ ಹಳೆಯ ದಿನಗಳನ್ನು ಮೆಲ್ಕು ಹಾಕ್ತಾರೆ. ನಾನು ಈ ಕೆಲಸ ಮಾಡಿದ ಜಾಗ ಇದನ್ನು ತೋರಿಸ್ತಾರೆ. ಥಿಯೇಟ್ರ್ ಒಳಗಡೆ ಹೋಗ್ತಾರೆ. ಸೊ ಅದೇ ಮ್ಯಾನೇಜರ್ ಇವ್ರಿಗೆ ಸಿಗ್ತಾರೆ. ಆವಾಗ ಒಂದು ಮಾತು ಹೇಳ್ತಾರೆ ಅವರು, ನಾನು ನಿಮಗೆ ತುಂಬ ಟಾರ್ಚರ್ ಕೊಟ್ಟಿದ್ದೆ ಅಂತೇಳಿ. ಸೊ ಅದಕ್ಕೆ ಸತೀಶ್ ಏನು ರಿಯಾಕ್ಟ್ ಮಾಡಲ್ಲ, ಸುಮ್ಮನೆ ಇರ್ತಾರೆ. ಸೊ ಈ ಥರದ್ದೆಲ್ಲ ಮೆಲುಕು ಹಾಕುವಂಥ ಸಂದರ್ಭದಲ್ಲಿ ವಿಜುವಲಿ ಒಂದಷ್ಟು ನಾನು ಗಮನಿಸಿದಾಗ ಅಲ್ಲಿ ಎಲ್ಲವೂ ಮುಗಿದು ಹೋಗಿರುತ್ತೆ. ಅಂದರೆ ಗೋಪಾಲ್ ಥಿಯೇಟ್ರ್ ಈಗ ಹೆಚ್ಚು ಕಡಿಮೆ ಪಾಳು ಬಿದ್ದು ಹೋಗಿದೆ. ಯಾವುದೇ ಶೋ ಇಲ್ಲ, ಯಾವುದೇ ಹಲ್ಚಲಿಲ್ಲ, ಏನೂ ಇಲ್ಲ, ಪಾಳು ಬಿದ್ದು ಹೋಗಿದೆ. ಆ ಪಾಳು ಬಿದ್ದ ಥಿಯೇಟ್ರ್ನಲ್ಲಿ ತಮ್ಮ ದಿನಗಳನ್ನು ಮೆಲ್ಕು ಹಾಕ್ತಾರೆ, ಹಳೆಯ ದಿನಗಳನ್ನು ಸತೀಶ್ ಅವರು. ಸೊ ತಮ್ಮ ಕಷ್ಟದ ದಿನಗಳನ್ನು ಈಗ ಹೇಳಲಿಕ್ಕೆ ಕಾರಣವೂ ಕೂಡ ಇದೆ. ಸೊ ಇವರ ಒಂದು ದಿ ರೈಸ್ ಆಫ್ ಅಶೋಕ ಅನ್ನೋಂಥ ಸಿನಿಮಾ ಫೆಬ್ರವರಿ 27ನೇ ತಾರೀಕಿಗೆ ರಿಲೀಸ್ ಆಗ್ತಾಯಿದೆ, 2026ಕ್ಕೆ. ಸೊ ಈ ಒಂದು ಚಿತ್ರ ಬರುತ್ತಿರುವ ಹಿನ್ನೆಲೆಯಲ್ಲಿ ಆ ಸಿನಿಮಾದ ಪ್ರಮೋಷನ್ ಅನ್ನೋಕ್ಕಿಂತ ಆ ಸಿನಿಮಾ ಬಗ್ಗೆ ಹೇಳ್ತಾನೆ ತಮ್ಮ ಕಥೆಯನ್ನು ಕೂಡ ಸತೀಶ್ ಅವರು ಶೇರ್ ಮಾಡ್ಕೊಂಡಿರುವಂಥದ್ದು. ಸೊ ಈ ಒಂದು ಕಥೆ ಇರುವಂಥ ವಿಡಿಯೋದ ಜೊತೆಗೆ ಒಂದು 2 ಲೈನ್ ಬರೀತಾರೆ ಅವರು. ಈ ಒಂದು ಕಥೆನ ಬೇರೆ ಯಾರೂ ಬರೆದಿಲ್ಲ, ವಿಧಿನೂ ಬರೆದಿಲ್ಲ, ನಾನೇ ಬರೆದಂಥ ಕತೆ. ಆ ಕತೆಗೆ ಈ ಒಂದು ಚಿತ್ರಣ ಅಥವಾ ಈ ಎಲ್ಲ ಸತ್ಯ ಅಂಥೇಳಿ ತಮ್ಮ ಕಥೆನ ಎಂಡ್ ಮಾಡ್ತಾರೆ. ಅಂದರೆ ಜರ್ನಿ ತುಂಬ ಚೆನ್ನಾಗಿದೆ ಅವ್ರದ್ದು. ಸೊ ಆ ಜರ್ನಿನ ಮತ್ತೆ ಮೆಲುಕು ಹಾಕಿದ್ದಾರೆ. ಸೊ ಅವರ ಒಂದು ಇನ್ಸ್ಟಾ ಪೋಸ್ಟ್ ಏನು ಮಾಡಿದ್ದಾರೆ, ಅಲ್ಲಿ ನೀವು ಈ ಒಂದು ವಿಡಿಯೋ ನೋಡ್ಬೋದು. ಅವರ ಮಾತಲ್ಲಿ, ಅವರ ನಿರೂಪಣೆಯಲ್ಲಿ ಈ ಒಂದು ಕಥೆನ ಕೇಳ್ಬೋದು ನೀವು. ಆ ಥರದ ಒಬ್ಬ ಕಲಾವಿದನ ಕತೆ, ದ ರೈಸ್ ಆಫ್ ಸತೀಶ ಅಂತೇಳಿ ಅದನ್ನು ಬಣ್ಣಿಸ್ಬೋದು. ಆ ಥರದ ಒಂದು ಕತೆ ವಿಡಿಯೋ ನೋಡಿ. ಇನ್ನುಳಿದಂತೆ ಫೆಬ್ರವರಿ 27 ದ ರೈಸ್ ಆಫ್ ಅಶೋಕ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ನನಗೂ ಕುತೂಹಲ ಇದೆ ಯಾವ ಥರ ಇದೆ ಅಂಥೇಳಿ. ಸೊ ನೀವು ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಮಸ್ಕಾರ.